ಇದು ಆಧ್ಯಾತ್ಮಿಕದ ಸಂದೇಶ. ನರ್ಮದಾ ಕೇವಲ ನದಿಯಲ್ಲ, ಜೀವಂತ ದಿವ್ಯ ಶಕ್ತಿ. ಆಕೆಯ ಸ್ಮರಣೆ, ನಾಮಜಪ, ದರ್ಶನ ಎಲ್ಲವೂ ಪಾಪ ವಿಮೋಚನ. ದೇವತೆಗಳೇ ನಮಸ್ಕರಿಸಿದ ಮಹಿಮಾಯಿ ತಾಯಿ. ನರ್ಮದಾ ಪೂಜಿತೆ ತನ್ನ ಭಗವಾನ್ ಮಹೇಶ್ವರಃ, ವಂಚಕೆ ಪೂಜಿತೆ ತದ್ವತ್ ದೇವತಾಶ್ಚ ಋಷಯೋಚಿತಃ. ಮಾರ್ಕಂಡೇಯ ಋಷಿಗಳು ಹೇಳಿರೋದದ್ದು. ಸಿದ್ಧರು, ಗಂಧರ್ವರು, ಯಕ್ಷರು, ವಿದ್ಯಾರ್ನಥರು, ಅನೇಕ ದೇವಗಣಗಳು ಹಿಮಾಲಯದ ಶಿಖರದಲ್ಲಿ ಸೇರಿಕೊಂಡಿರುವ ಬ್ರಹ್ಮ, ವಿಷ್ಣು, ಮಹೇಶ್ವರ, ಕಾರ್ತಿಕೇಯ, ಗಣೇಶ, ನಂದಿ, ಚಂದ್ರ, ಸೂರ್ಯ, ನಕ್ಷತ್ರಗಳು ಮತ್ತು ಧ್ರುವಮಂಡಲ ದೇವತೆಗಳು ಎಲ್ಲರೂ ಸೇರಿ ಮಾ ನರ್ಮದೆಯನ್ನು ನಮಸ್ಕರಿಸಿದರು. ಓ ಮಾ ನರ್ಮದೆ, ಭೂಲೋಕದಲ್ಲಿ ಆನೆಯ ಸೊಂಡಿಲಿನಂತೆ ಮೃದುವಾಗಿ ಹರಿದು ಹೊಸ ಹೊಸ ಅಲೆಗಳನ್ನು ಹೊಂದಿರುವೆ. ನೀನು ಜಲದಿಂದ ಎಲ್ಲರನ್ನೂ ರಕ್ಷಿಸು. ಹೀಗೆ ಹೇಳುತ್ತಾ ದೇವಾನುದೇವತೆಗಳೇ ಮಾ ನರ್ಮದಾ ಜಲಾಶಯವನ್ನು ರಕ್ಷಣಾ ಶಕ್ತಿಯಾಗಿ ಕೊಂಡಾಡಿದರು. ಜೀವಂತ ದಿವ್ಯ ಶಕ್ತಿಯೇ ಮಾ ನರ್ಮದಾ. ಮಾತುಶ್ರೀ ನರ್ಮದೇ ಹರ್.